ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. ರೇಷ್ಮೆ ಸೀರೆಗೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಡಿಸೈನು. ಇವತ್ತು ಡಿಸೈನ್ಗೆ ನಾನು ಬೇಸ್ಲೈನ್ ಆಲ್ರೆಡಿ ಹಾಕಿದ್ದೀನಿ. ಬೇಸ್ಲೈನ್ ಹಾಕಿದ್ದು ನಾನು ವಿಡಿಯೋ ಮಾಡಿಲ್ಲ. ಬೇಸ್ಲೈನ್ ಮಾಮೂಲಿ ಇರುತ್ತೆ, ಅದೇ ಬೇಸ್ಲೈನ್ ಐತಿ. ಬಿಡ್ಸ್ ಏನು ಯೂಸ್ ಮಾಡಿಲ್ಲ. ಕಸ್ಟಮರ್ ಬಿಡ್ಸ್ ಭಾಳ ಹೇಳಿದ್ರು, ಅದಕ್ಕೆ ನಾನು ಬಿಡ್ಸ್ ಯೂಸ್ ಮಾಡಿಲ್ಲ. ಫಸ್ಟ್ ನೋಡಿ 5 ಚೈನ್ 2 ಸಲ ಹಾಕ್ಕೊಂಡಿನಿ. ಆಮೇಲೆ 6 ಚೈನು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಂಡಿನಿ. ಆಮೇಲೆ 5 ಚೈನ್ 3 ಸಲ ಹಾಕ್ಕೊಂಡಿನಿ. 6 ಚೈನ್ ಲೂಸಾಗಿ ಲಾಕ್ ಮಾಡಿದ್ದೀನಿ. ಈ ಮಾಮೂಲಿ ಬೇಸ್ಲೈನ್ ಇದು 3 ಸಲ ಹಾಕೋದು. ಆಮೇಲೆ ಬೇಕಾದರೆ ಇಲ್ಲಿ ಬಿಡ್ಸ್ ಹಾಕೋಬೋದು. ನಾನು 6 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವತ್ತು ಡಿಸೈನ್ಗೆ 6 ಹಳೆ ದಾರ ತಗೊಂಡಿನಿ, 10 ನಂಬರ್ ಕ್ರೋಶಾ ನೀಡಲ್. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡುತ್ತಾ ನೋಡ್ಕೊಳ್ಳೋಣ. ಬೇಸ್ಲೈನ್ ಆಗಿದೆ ಅಲ್ಲ, ಇವಾಗ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಬೇಸ್ಲೈನ್ ಹಾಕಿದ್ದು ವಿಡಿಯೋ ಮಾಡಿಲ್ಲ ಫ್ರೆಂಡ್ ನಾನು. ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ 5 ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ. ಈ ಡಿಸೈನ್ಗೆ ಬಿಡ್ಸ್ ಆಗಿದ್ರೆ ತುಂಬ ಇನ್ನು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಫ್ರೆಂಡ್. ಕಸ್ಟಮರ್ ಬ್ಯಾಡ್ ಹೇಳಿದ್ರು, ಅದಕ್ಕೆ ನಾನು ಬಿಡ್ಸ್ ಯೂಸ್ ಮಾಡಿಲ್ಲ. ನೋಡಿ, ಲಾಕ್ 2 ಸಲ ಲಾಕ್ ಮಾಡಿ ಒಂದು ಚೈನ್ ಹಾಕೋಬೇಕು. ಚೈನ್ ಎಷ್ಟು ಇಡುತ್ತೆ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕಂದ್ರೆ ನಿಧಾನಾಗಿ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ಒಂದು 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಇಲ್ಲ, 5 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ಕೋತೀನಿ. ಫಸ್ಟ್ 5 ಚೈನ್ ಮೇಲೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಆಮೇಲೆ 5 ಚೈನಿಗೆ 2 ಚೈನ್ ಹಾಕಿ ಒಳಗಡೆ ಲಾಕ್ ಮಾಡಿಕೊಂಡು ಈ 6 ಚೈನ್ ಐತಲ್ಲ, 6 ಚೈನ್ ಒಳಗೆ ನಾನು ಇಲ್ಲಿ 6 ಚೈನ್ ಸ್ಟಾರ್ಟ್ ಮಾಡ್ಕೋತೀನಿ. ಈ ಬೇಕಾದರೆ ನೀವು ಎಲ್ಲಿ ಬಿಡ್ಸ್ ಹಾಕ್ಕೋಬೋದು. 6 ಚೈನ್ ಹಾಕಿದ್ದಲ್ಲ ಅಲ್ಲಿ ಬಿಡ್ಸ್ ಹಾಕ್ಕೋಬೋದು. ಇಲ್ಲಿ ಸುಜ್ಜಿ ಮೇಲೆ 2 ಸಲ ದಾರ ತೊಗೋತೀನಿ. 2 ಸಲ ದಾರ ತೊಗೊಂಡು 6 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬರ್ಬೇಕು. ಎಳ್ಕೊಂಬಂದು ಇಲ್ಲಿ 2ಗೆ 1 ಮಾಡ್ಕೋತೀನಿ. ಆಮೇಲೆ ಇನ್ನು 2ರಲ್ಲಿ 1, ಇನ್ನು 2ಗೆ 1. ಇಲ್ಲಿ ನಾನು ತ್ರಿಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಡಬಲ್ ಕ್ರೋಶಾ ಕೂಡ ಮಾಡ್ಕೋಬೋದು. ಡಬಲ್ ಕ್ರೋಶಾಗೆ 6 ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ, ಅದಕ್ಕೆ ನಾನು ತ್ರಿಬಲ್ ಕ್ರೋಶಾ ಮಾಡ್ಕೋತೀನಿ. ಇವಾಗಲೂ ತ್ರಿಬಲ್ ಕ್ರೋಶಾ ಮಾಡಿದ್ರೆ ಆರ್ಚ್ ತುಂಬ ನೀಟಾಗಿ ಬರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇನ್ನು ತ್ರಿಬಲ್ ಕ್ರೋಶಾ ಮಾಡ್ಕೋತೀನಿ. ಸುಜ್ಜಿ ಮೇಲೆ 2 ಸಲ ದಾರ ತೊಗೋತೀನಿ. ದಾರ ತಗೊಂಡು ಆ ದಾರ ಒಳಗೆ ಹೋಗಿ ಎಳ್ಕೊಂಬಂದು ಇಲ್ಲಿ ನಾನು ತ್ರಿಬಲ್ ಕ್ರೋಶಾ ಕಂಬನ ಹಾಕ್ತಾಯಿದ್ದೀನಿ. 6 ಚೈನ್ ಒಳಗೆ ನಾನು ತ್ರಿಬಲ್ ಕ್ರೋಶಾ ಕಂಬ ಹಾಕ್ತಾಯಿದ್ದೀನಿ. ತುಂಬ ದಿನ ಆಯಿತು ಫ್ರೆಂಡ್, ನಾನು ವಿಡಿಯೋ ಮಾಡಿಲ್ಲ. ಸ್ವಲ್ಪ ಬಿಜಿ ಇದೆ, ಅದಕ್ಕೆ ನಾನು ವಿಡಿಯೋನೇ ಹಾಕಿಲ್ಲ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ. ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಇನ್ನು ತ್ರಿಬಲ್ ಕ್ರೋಶಾ ಕಂಬ ಹಾಕೋತೀನಿ. 6 ಚೈನ್ ಒಳಗೆ ನಾನು ಇಲ್ಲಿ 12 ತ್ರಿಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. 12 ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, 12 ತ್ರಿಬಲ್ ಕ್ರೋಶಾ ಮಾಡಿದ್ದೀನಿ. ಫುಲ್ ಹಾಕಿ ತೋರಿಸ್ತಿಲ್ಲ, ಜಾಸ್ತಿ ಲೆಂತ್ ಆಗುತ್ತೆ ಇಡುವೆ. ಇವಾಗ ನೋಡಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ. 12 ಹಾಕಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು, ಕಮ್ಮಿ ಕೂಡ ಹಾಕೋಬೋದು. ಕಮ್ಮಿ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಸ್ವಲ್ಪ ಒಂದು ಹೆಚ್ಚು ಜಾಸ್ತಿ ಆಗಿದ್ರೆ ಓಕೆ ನಡೀತಾವ. ನೋಡಿ ಎಷ್ಟು ನೀಟಾಗಿ ಬಂದೈತಿ. ಇವಾಗ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಆಮೇಲೆ ಇನ್ನು 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ ಇನ್ನು 5 ಚೈನ್ ಹಾಕಿ ಲಾಕ್ ಕಡೆ ಲಾಕ್ ಮಾಡ್ಕೋಬೇಕು. ತುಂಬ ಗ್ರ್ಯಾಂಡಾಗಿ ಬರುತ್ತೆ ಈ ಡಿಸೈನು. ಬಿಡ್ಸ್ ಹಾಕಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇವಾಗ ನೋಡಿ ಲಾಕ್ ಕಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಇನ್ನು 2 ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದೈತೆ. ತ್ರಿಬಲ್ ಕ್ರೋಶಾ ಮಾಡಿದ್ರೆ ಈ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ.
ಡಬಲ್ ಕ್ರೋಶೆ ಮಾಡಿದ್ರೆ ಸ್ವಲ್ಪ ಚಿಕ್ಕ ಬರುತ್ತೆ ಆರ್ಚು. ತುಂಬ ಚೆನ್ನಾಗಿ ಬಂದೈತೆ ಆರ್ಚು. ಇವಾಗ ನೋಡಿ 2 ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಬಿಟ್ಟು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು 6 ಚೈನ್ ಐತಲ್ಲ ಆ 6 ಚೈನ್ ಒಳಗೆ 6 ಸ್ಟಾರ್ಟ್ ಮಾಡ್ಕೊತೀನಿ. ಅಷ್ಟೇ ಕಷ್ಟ ಇಲ್ಲ, ಡಿಸೈನ್ ಬೇಗ ಹಾಕ್ಕೋಬೋದು. ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. 4 ಸ್ಟೆಪ್ ಬರುತ್ತೆ ಡಿಸೈನು. ಬೇಸ್ಲೈನ್ ಸೇರಿ 4 ಸ್ಟೆಪ್ಪು, ಬೇಸ್ಲೈನ್ ಬಿಟ್ಟರೆ 3 ಸ್ಟೆಪ್ಪು. ತುಂಬ ಚೆನ್ನಾಗಿ ರೇಷ್ಮೆ ಸೀರೆಗೆ ಹಾಕೋದು ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ 12 ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಆರ್ಚಿಗೆ ಕಮ್ಮಿ, ಒಂದು ಆರ್ಚಿಗೆ ಹೆಚ್ಚು ಮಾಡ್ಬಾರ್ದು ಫ್ರೆಂಡ್. ಕರೆಕ್ಟಾಗಿ ಇರಬೇಕು. ಆರ್ಚ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಮಾಡಿಕೊಂಡ್ರೆ. ಈ ಆರ್ಚಿಗೆ ಅಷ್ಟೇ 12 ಕಂಬ ಮಾಡಿದ್ದೀನಿ. ನಾನು ಫುಲ್ ಹಾಕಿ ತೋರಿಸಿಲ್ಲ, ವಿಡಿಯೋ ಜಾಸ್ತಿ ಇಲ್ಲ ಅಂತ ಆಗುತ್ತೆ, ಸ್ವಲ್ಪ ಹಾಕಿ ತೋರಿಸಿದ್ದೀನಿ. ಇದು ಕೂಡ ಅಷ್ಟೇ ನೋಡಿ ನೀಟಾಗಿ ಬಂದೈತಿ. ಇವಾಗ ಲಾಕ್ ಮಾಡ್ಕೊತೀನಿ, 5 ಚೈನ್ ಒಳಗಡೆ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ 2 ಚೈನ್ ಹಾಕಿ ಲಾಕ್ ಕಡೆ ಲಾಕ್ ಮಾಡ್ಕೊತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಫುಲ್ ಸೀರೆ ಹಾಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಫುಲ್ ಸೀರೆ ಹಾಕಿ ತೋರ್ಸೋಕ್ಕಾಗಲ್ಲ, 2 ಆರ್ಚ್ ಮಾಡಿ ತೋರಿಸಿದ್ದೀನಿ. ಇದೇ ರೀತಿ ಫುಲ್ ಸೀರೆ ಹಾಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ತ್ರಿಬಲ್ ಕ್ರೋಶೆ ಮಾಡಿದ್ರೆ ಆರ್ಚ್ ತುಂಬ ನೀಟಾಗಿ ಬರುತ್ತೆ. ನೋಡಿ ಫುಲ್ ಸೀರೆ ಹಾಕ್ಕೊಂಡಿನಿ. ಎಲ್ಲ ಆರ್ಚ್ ನೋಡಿ ಒಂದೇ ಲೆವೆಲಾಗಿ ಬಂದೈತಿ, ಚೆನ್ನಾಗಿ ಬರುತ್ತೆ ತ್ರಿಬಲ್ ಕ್ರೋಶೆ. ನೋಡಿ ತುಂಬ ಚೆನ್ನಾಗಿ ಬಂದೈತಿ. ಇದೇ ರೀತಿ ಫುಲ್ ಸೀರೆ ಹಾಕ್ಕೊಂಡಿನಿ. ಇವಾಗ ನೋಡಿ 3 ಸ್ಟೆಪ್ ಮಾಡ್ಕೊತೀನಿ. ಇವಾಗ ನಾನು ಇಲ್ಲಿ ಪಿಂಕ್ ಕಲರ್ ದಾರ ತೊಗೊಂಡಿನಿ, 6 ಎಳೆ ದಾರ. ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಫುಲ್ ಸೀರೆ ರನ್ನಿಂಗ್ ಗ್ರೀನ್ ಕಲರ್ ಐತಿ, ಪಲ್ಲು ಪಿಂಕ್ ಕಲರ್ ಐತಿ. ನಾನು ಇವಾಗ ಫಸ್ಟ್ ಗ್ರೀನ್ ಕಲರ್ ಹಾಕಿದ್ದೀನಿ, ಆಮೇಲೆ ಇವಾಗ ಪಿಂಕ್ ಕಲರ್ ಹಾಕೋತೀನಿ. ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿ 5 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸ್ಟಾರ್ಟಿಂಗ್ ಲಾಕ್ ಆದಮೇಲೆ ಒಂದು 2 ಚೈನ್ ಒಂದು ಸ್ಲಾರಿ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ನೋಡಿ ಚೈನ್ ಹಾಕೋತೀನಿ. ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಒಂದು ಚೈನ್ ಹಾಕ್ಕೊಂಡಿನಿ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಕಂಬ ಮಾಡಿದೆಲ್ಲ, ತ್ರಿಬಲ್ ಕ್ರೋಶೆ ಕಂಬ ಮೇಲೆ ಹೋಲ್ ಇರುತ್ತೆ, ಆ ಹೋಲಿಗೆ ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ನೋಡಿ ತ್ರಿಬಲ್ ಕ್ರೋಶೆ ಮೇಲೆ ಎಲ್ಲ ಮೇಲೆ ಹೋಲ್ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸುಜ್ಜಿ ಮೇಲೆ ಒಂದು ಸಲ ದಾರ ಲಾಕ್ ಮೇಲೆ ಲಾಕ್ ಮಾಡಿದೆಲ್ಲ, ಆಮೇಲೆ ಅಲ್ಲಿಂದ ಸುಜ್ಜಿ ಮೇಲೆ ದಾರ ಒಂದು ಸಲ ತೊಗೋಬೇಕು. ಒಂದು ಸಲ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ನಾನು ಇಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ, ಒಂದು ಸಲ ದಾರ ತೊಗೋತೀನಿ. ಇನ್ನು ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಇಲ್ಲಿ ನಾನು ಡಬಲ್ ಕ್ರೋಶೆ ಮಾಡ್ಕೊತೀನಿ. ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಒಂದೊಂದು ಹೋಲ್ ಐತಿ, ಎಲ್ಲ ಹೋಲಿಗೆ ಒಂದೊಂದು ಡಬಲ್ ಕ್ರೋಶೆ, ಒಂದು ಗ್ಯಾಪ್ ಬಿಡಬಾರ್ದು. ಕರೆಕ್ಟಾಗಿ ಎಲ್ಲ ಹೋಲಿಗೆ ಡಬಲ್ ಕ್ರೋಶೆ ಮಾಡಿಕೊಂಡೇ ಹೋಗಬೇಕು. ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ತ್ರಿಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊತೀನಿ. ತುಂಬ ಈಜಿ ಫ್ರೆಂಡ್ ಇದು ಡಿಸೈನು, ಬಿಡ್ಸಿಲ್ಲ ಏನಿಲ್ಲ, ಬರೀ ಥ್ರೆಡ್ದು ವರ್ಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ಬೇಗ ಕೂಡ ಹಾಕೋಬೋದು. ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಮೇಲೆ ಮಾಡ್ತಾ ಇದ್ದೀನಲ್ಲ, ಅಂದರೆ ಸ್ವಲ್ಪ ಒಂದ್ಸಲ ನಿಧಾನಿಗೆ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಫಾಸ್ಟಿಗೆ ತೋರಿಸ್ತಾ ಇದ್ದೀನಿ. ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೀಡ್ಸ್ ಏನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಡಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಇಲ್ಲಿ ಚಿಕ್ಕ ಸೈಜ್ ಬೀಡ್ಸ್ ಕೂಡ ಹಾಕೋಬಹುದು.
ಡಬಲ್ ಕ್ರೋಶೆ ಕಂಬ ಫುಲ್ ಮಾಡ್ಕೋಬೇಕು. ನೋಡಿ ಫುಲ್ ಡಬಲ್ ಕ್ರೋಶೆ ಕಂಬ ಹಾಕಿದೆ, ಎಷ್ಟು ನೀಟಾಗಿ ಬಂದೈತಿ. ಇವಾಗ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಐತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕಿ 5 ಚೈನ್ ಹಾಕಿದ್ರೆ ಎಷ್ಟು ಚೈನ್ ಹಿಡುತ್ತೆ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಸೇಮ್ ಅದು ಎಷ್ಟು ಆರ್ಚ್ ಮಾಡಿದೆಲ್ಲ ಅದೇ ರೀತಿ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ನಾನು ಇಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲಿ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಇದು ಆರ್ಚ್ ಅಷ್ಟೇ, ಡಬಲ್ ಕ್ರೋಶೆ ಕಂಬ ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲ ತ್ರಿಬಲ್ ಕ್ರೋಶೆ ಹೋಲ್ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಂಡೆ ಹೋಗಬೇಕು. ಇನ್ನು ಸುಜ್ಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಹೋಲೊಳಗೆ ಹೋಗಿ ದಾರ ಎಳ್ಕೊಂಡ್ಬಂದು ಎರಡಿಗೆ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿದ್ರೆ ಒಂದು ಸಲ ದಾರ ತಗೋಬೇಕು, ತ್ರಿಬಲ್ ಕ್ರೋಶೆ ಅಂದರೆ 2 ಸಲ ದಾರ ತಗೋಬೇಕು. ಇದು ಆರ್ಚ್ ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇದು ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಸುಜ್ಜಿ ಮೇಲೆ ದಾರ ತಗೊಂಡು ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು. ಇದೇ ರೀತಿ ಬರುತ್ತೆ ಫುಲ್ ಸೀರೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಎಷ್ಟು ನೀಟಾಗಿ ಬಂದೈತಿ ಆರ್ಚು. ಇದೇ ರೀತಿ ನೀವು ಕೂಡ ಕಂಟಿನ್ಯೂ ಮಾಡ್ಕೋಬೇಕು. ಇವಾಗ ನೋಡಿ 4ನೇ ಸ್ಟೆಪ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಲಾಸ್ಟ್ ಸ್ಟೆಪ್ ಇದು ಗ್ರೀನ್ ಕಲರ್ ದಾರ ತಗೊಂಡಿನಿ. ಫಸ್ಟು ಗ್ರೀನ್ ಹಾಕಿದ್ದೀನಿ, ಆಮೇಲೆ ಪಿಂಕು, ಆಮೇಲೆ ಗ್ರೀನು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಅದಕ್ಕೆ ನೋಡೋಕ್ಕೆ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾವ. ಇವಾಗ ನೋಡಿ ನಾನು ಲಾಕ್ ಕಡೆ ಲಾಕ್ ಮಾಡಿ ಚೈನ್ ಹಾಕ್ಕೊಂಡಿದ್ದಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ನ ಮಾಡಿಬಿಟ್ಟು ಚೈನ್ ಹಾಕ್ಕೋತೀನಿ. ಒಂದು 2-3 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ನೋಡ್ಕೊಂಡು ಹಾಕ್ಕೋಬೇಕು. ಚೈನ್ ಎಷ್ಟು ಚೈನ್ ಹಿಡುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಎಲ್ಲಿ ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗ್ 5 ಚೈನ್ ಹಾಕೋತೀವಿ, ಅಷ್ಟು 5 ಚೈನ್ ಬರೋಲ್ಲ. ನೋಡ್ಕೊಂಡು ನಾವು ಲಾಕ್ ಮಾಡ್ಕೋತೀವಲ್ಲ ಅದಕ್ಕೆ ಕಮ್ಮಿ ಬರುತ್ತೆ. ಬರ್ತಾ 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 ಕಮ್ಮಿ ಆಗುತ್ತೆ. ಎಷ್ಟು ಹಿಡುತ್ತೆ ಅಷ್ಟು ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ 2 ಚೈನ್ ಹಾಕ್ಕೊಂಡಿನಿ. 2 ಚೈನ್ ಹಾಕಿ ಇದು ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ನಾನು 2 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇನ್ನು ಇಲ್ಲಿ ನೋಡಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕೋದು ಲಾಕ್ ಮಾಡೋದು, 2 ಚೈನ್ ಹಾಕೋದು ಲಾಕ್ ಮಾಡಿ. ಎಲ್ಲ ಡಬಲ್ ಕ್ರೋಶೆ ಕಂಬ ಮೇಲೆ ಹೋಲ್ ಐತಿ, ಆ ಹೋಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. 2 ಚೈನ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. 2 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. 2 ಚೈನ್ ಹಾಕಿದ್ದು ಲಾಕ್ ಮಾಡೋದು. ನೋಡಿ ಮೇಲೆ ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇನ್ನು 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಅಂದರೆ ಒಂದೇ, ಸಿಂಗಲ್ ಕ್ರೋಶೆ ಅಂದರೆ ಒಂದೇ. ನೋಡಿ ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಲುಕ್ ನೋಡೋಕ್ಕೆ. 2 ಚೈನ್ ಹಾಕೋದು ಲಾಕ್ ಮಾಡೋದು. ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಿದ್ದೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಫುಲ್ ಆರ್ಚ್ ಇದೇ ರೀತಿ ಹಾಕೋಬೇಕು. ತುಂಬ ಈಜಿ, ಫಾಸ್ಟಾಗಿ ಆಗುತ್ತೆ. ಬರೀ 2 ಚೈನ್ ಹಾಕಿ ಲಾಕ್ ಮಾಡ್ಕೊ ಹೋಗ್ಬೇಕು ಅಷ್ಟೇ. ನೋಡಿ ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಅಷ್ಟೇ ಫುಲ್ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಫುಲ್ ಆರ್ಚ್ ಹಾಕ್ಕೊಂಡಿನಿ, ಎಷ್ಟು ನೀಟಾಗಿ ಬಂದೈತಿ. 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ನ ತ್ರಿಬಲ್ ಕ್ರೋಶೆ, ಆಮೇಲೆ ಡಬಲ್ ಕ್ರೋಶೆ, ಆಮೇಲೆ ಲಾಕ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಬಿಡ್ಸ್ ಹಾಕಿದ್ರೆ ಇನ್ನೂ ಗ್ರ್ಯಾಂಡಾಗಿ ಲುಕ್ ಕೊಡ್ತು. ನಾನು ಬಿಡ್ಸ್ ಹಾಕಿಲ್ಲ. ಇವಾಗ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಎಷ್ಟು ಚೈನ್ ಬರುತ್ತೆ ಅಷ್ಟು ಚೈನ್ ಹಾಕಿ
ಲಾಕ್ ಮಾಡಿಬಿಟ್ಟು ಆಮೇಲೆ ಇನ್ನು 2 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಹೋಗಬೇಕು. ಆರ್ಚ್ ಎಷ್ಟು ನೀಟಾಗಿ ಬಂದೈತಿ ಫ್ರೆಂಡ್ಸ್. ಫುಲ್ ಸೀರೆ ಇದೇ ರೀತಿ ಹಾಕ್ಕೋಬೇಕು. ಫುಲ್ ಸೀರೆ ಹಾಕಿ ತೋರಿಸ್ತೀನಿ ನೋಡಿ. ಫುಲ್ ಸೀರೆ ಹಾಕ್ಕೊಂಡಿನಿ, ಎಷ್ಟು ನೀಟಾಗಿ ಬಂದೈತಿ. ಎಲ್ಲ ಆರ್ಚ್ ನೋಡಿ ಒಂದೇ ಲೆವೆಲಾಗಿ ಬಂದೈತಿ. ತುಂಬಾ ಚೆನ್ನಾಗಿ ಬಂದೈತಿ. ಬಿಡ್ಸ್ ಹಾಕಿದ್ರೆ ಇನ್ನೂ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ನಾನು ಬಿಡ್ಸ್ ಕಸ್ಟಮರ್ ಬ್ಯಾಡ ಹೇಳಿದ್ರು, ಅದಕ್ಕೆ ಹಾಕಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ಅಂತ. ತುಂಬ ಚೆನ್ನಾಗಿ ಬಂದೈತಿ ಡಿಸೈನು ನೋಡಿ. ಕುಚ್ಚು ಕಟ್ಟಿದ್ದೀನಿ, 67 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 127 ಆಗುತ್ತೆ. ಪಿಂಕ್ ಗ್ರೀನ್ ಆ ಥರ ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದೈತಿ. ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಬೈ.